25ರಂದು ಸುಪ್ರೀಂ ಕೋರ್ಟಿನ ಕಾರ್ಯಕಲಾಪಗಳು ನಡೀತಾ ಇರುವಂತಹ ಸಂದರ್ಭದಲ್ಲಿ ಭಾರತದ ಸುಪ್ರೀಂ ಕೋರ್ಟಿನ ಮುಖ್ಯ ನ್ಯಾಯಮೂರ್ತಿಯಾಗಿರ್ತಕ್ಕಂಥ ಗವಾಯಿಯವರ ವಿರುದ್ಧ ಸನಾತನಿ ವಕೀಲನೊಬ್ಬ ಮುಖ್ಯ ನ್ಯಾಯಮೂರ್ತಿಯವರ ಮೇಲೆ ಶೂ ಎಸೆದ ಪ್ರಕರಣವನ್ನು ಕರ್ನಾಟಕದಲ್ಲಿ ಸಂಘರ್ಷ ಸಮಿತಿ ತೀವ್ರವಾಗಿ ಖಂಡಿಸುತ್ತದೆ. ಸುಪ್ರೀಂ ಕೋರ್ಟಿನ ನ್ಯಾಯಮೂರ್ತಿಯವರ ಮೇಲೆ ನಡೆದಿರ್ತಕ್ಕಂಥ ದಾಳಿಯಲ್ಲ, ಇದು ಭಾರತದ ಸಂವಿಧಾನದ ಮೇಲೆ ನಡೆದಿರ್ತಕ್ಕಂಥ ದಾಳಿಯಾಗಿದೆ. 1950 ಜನವರಿ 26ರಂದು ಭಾರತದ ಸಂವಿಧಾನ ಜಾರಿಯಾದಂಥ ಸಂದರ್ಭದಲ್ಲಿ ಇದೇ ಸನಾತನವಾದಿಗಳು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬರೆದಿರ್ತಕ್ಕಂಥ ಸಂವಿಧಾನ ಸರಿಯಿಲ್ಲ, ಯಾಕೆ ಅಂತ ಹೇಳಿದ್ರೆ ಸನಾತನ ಧರ್ಮದ ಯಾವ ಅಂಶಗಳು ಕೂಡ ಸಂವಿಧಾನದಲ್ಲಿ ಸೇರಿಸಿಲ್ಲ, ಹಾಗಾಗಿ ನಾವು ಆ ಸಂವಿಧಾನವನ್ನು ಒಪ್ಪಿಕೊಳ್ಳೋದಕ್ಕೆ ಸಾಧ್ಯ ಇಲ್ಲ ಅಂತೇಳಿ ಪ್ರತಿಭಟನೆಯನ್ನು ಮಾಡಿದಂಥವರು ಇದೇ ಸನಾತನವಾದಿಗಳು. ಈಗ ಭಾರತದ ಮುಖ್ಯ ನ್ಯಾಯಮೂರ್ತಿ CJ ಗವಾಯಿ ಅವರು ಈ RSSನವರು ಒಂದು ಕಾರ್ಯಕ್ರಮಕ್ಕೆ ಗವಾಯಿ ಅವರಿಗೆ ಕರೀತಾರೆ, ನೀವು RSSನ ಕಾರ್ಯಕ್ರಮಕ್ಕೆ ಬಂದು ಮಾತಾಡಬೇಕು ಅಂತೇಳಿ. ಆಗ ಗವಾಯಿ ಅವರು ಹೇಳ್ತಾರೆ, ನಾನು ಅಂಬೇಡ್ಕರ್ವಾದಿ, ನಾನು ಅಂಬೇಡ್ಕರ್ ಸಿದ್ಧಾಂತದಲ್ಲಿ ನಂಬಿಕೆ ಇಟ್ಟಂಥವನು, ಹಾಗಾಗಿ RSSನಂಥ ಸಂಘಟನೆಯಲ್ಲಿ ಬಂದು ನಾನು ಮಾತಾಡೋದಕ್ಕೆ ಸಾಧ್ಯ ಇಲ್ಲ ಅಂತೇಳಿ ತಿರಸ್ಕಾರವನ್ನು ಮಾಡ್ತಾರೆ. ಇದನ್ನು ಗಮನದಲ್ಲಿಟ್ಕೊಂಡಿರ್ತಕ್ಕಂತಹ ಈ ಸನಾತನಿ ವಕೀಲ ರಾಕೇಶ್ ಕಿಶೋರ್ ಏನಿದ್ದಾರೆ, ಅವನು ನ್ಯಾಯಾಲಯದಲ್ಲಿ ಕಾರ್ಯಕಲಾಪಗಳು ನಡೀತಾ ಇರುವಂತಹ ಸಂದರ್ಭದಲ್ಲಿ ಸನಾತನ ಧರ್ಮಕ್ಕೆ ಯಾರಾದರೂ ಅನ್ಯಾಯ ಮಾಡಿದ್ರೆ ನಾವು ಸಹಿಸೋದಿಲ್ಲ, ಸನಾತನ ಧರ್ಮವನ್ನು ವಿರೋಧ ಮಾಡೋರಿಗೆ ನಾವು ಧಿಕ್ಕರಿಸ್ತೀವಿ ಅಂತೇಳಿ ಶೂವನ್ನು ನ್ಯಾಯಾಧೀಶರ ಮುಖ್ಯ ನ್ಯಾಯಮೂರ್ತಿಯವರ ಮೇಲೆ ಎಸೀತಾನೆ. ಹಾಗಾಗಿ ಇಲ್ಲಿ ಈ RSSನವರ ಈ ಸನಾತನ ಧರ್ಮದ ಮುಖವಾಡ ಇಲ್ಲಿ ಕಳಚಿ ಬಿದ್ದಾಗಿದೆ. ಇವತ್ತು ಒಬ್ಬ ಮುಖ್ಯ ನ್ಯಾಯಮೂರ್ತಿಯ ಸ್ಥಾನದಲ್ಲಿ ಕುಳಿತುಕೊಂಡು ತೀರ್ಪನ್ನು ಕೊಡ್ತಾನಲ್ಲ, ಅದನ್ನ ಈ ಸನಾತನವಾದಿಗಳಿಗೆ ಸಹಿಸಿಕೊಳ್ಳೋದಕ್ಕೆ ಸಾಧ್ಯ ಇಲ್ಲ ಬಂಧುಗಳೇ. ಹಾಗಾಗಿ ಅವರು ಇಡೀ ದೇಶಾದ್ಯಂತ ಇಂತಹ ಕೃತ್ಯಗಳಲ್ಲಿ ಅವರು ಭಾಗವಹಿಸ್ತಾ ಇದ್ದಾರೆ ಅನ್ನೋದು ನಮಗೆ ಬಹಳ ಗಮನಾರ್ಹವಾದಂತಹ ವಿಚಾರ. ಇವತ್ತು ಏನು ಉತ್ತರ ಪ್ರದೇಶದಲ್ಲಿ ಯೋಗಿ ಆದಿತ್ಯನಾಥ್ ಮುಖ್ಯಮಂತ್ರಿ ಏನಿದ್ದಾರೆ, ಅವರು ಬುಲ್ಡೋಜರ್ ಸಂಸ್ಕೃತಿಯನ್ನ ಜಾರಿಗೆ ತಂದಿದ್ರು. ಆದರೆ ಭಾರತದ ಮುಖ್ಯ ನ್ಯಾಯಮೂರ್ತಿ ಗವಾಯಿ ಅವರು ಆ ಬುಲ್ಡೋಜರ್ ಕಾರ್ಯಾಚರಣೆಗೆ ತಡೆಯಾಜ್ಞೆಯನ್ನು ಕೊಟ್ಟಿದ್ರು. ತಡೆಯಾಜ್ಞೆಯನ್ನು ಕೊಟ್ಟು ಅವರು ಸಂವಿಧಾನದ ಅಡಿಯಲ್ಲಿ ಎಲ್ಲ ತೀರ್ಪುಗಳನ್ನು ಅವರು ಕೊಡ್ತಾ ಬಂದಿದ್ರು. ಈ ಸನಾತನವಾದಿಗಳಿಗೆ ಇವುಗಳನ್ನು ಸಹಿಸಿಕೊಳ್ಳೋದಕ್ಕೆ ಸಾಧ್ಯ ಆಗಲಿಲ್ಲ. ಹಾಗಾಗಿ ಇವತ್ತು ಭಾರತದ ಮುಖ್ಯ ನ್ಯಾಯಮೂರ್ತಿಯವರ ಮೇಲೆ ಶೂ ಎಸೆಯುವಂಥದ್ದು, ಚಪ್ಪಲಿ ಎಸೆಯುವಂತಹ ಒಂದು ಕೆಟ್ಟ ಕೆಲಸವನ್ನು ಇವರು ಮಾಡ್ತಾ ಬಂದಿದ್ದಾರೆ. ಈಗಾಗಲೇ ಆಲ್ ಇಂಡಿಯಾ ಬಾರ್ ಕೌನ್ಸಿಲ್ ಒಂದು ತೀರ್ಮಾನವನ್ನು ತಗೊಂಡಿದೆ. ಬಾರ್ ಕೌನ್ಸಿಲ್ನಿಂದ ನಾವು ಅವನನ್ನು ವಜಾಗೊಳಿಸಿದ್ದೀವಿ. ಆತ ಎಲ್ಲೂ ಕೂಡ ಯಾವುದೇ ಕೋರ್ಟ್ ಕಲಾಪದಲ್ಲಿ ಭಾಗಿಯಾಗಬಾರ್ದು ಅನ್ನುವಂತಹ ಒಂದು ನಿರ್ಧಾರವನ್ನು ಅವರು ತಗೊಂಡಿದ್ದಾರೆ. ಆದರೆ ಇವತ್ತು ನಾವು ಏನು ಹೇಳ್ತಾ ಇದೀವಿ ಅಂತ ಹೇಳಿದ್ರೆ, ಸುಪ್ರೀಂ ಕೋರ್ಟಿನ ಮುಖ್ಯ ನ್ಯಾಯಮೂರ್ತಿಯವರ ಮೇಲೆ ಶೂ ಎಸೆದಿರ್ತಕ್ಕಂಥ ಪ್ರಕರಣ ಇದೆಯಲ್ಲ, ಅತ್ಯಂತ ಗಂಭೀರವಾದಂಥ ಪ್ರಕರಣ. ಹಾಗಾಗಿ ಇದೊಂದು ದೇಶದ್ರೋಹದ ಕೃತ್ಯ ಅಂತ ಹೇಳಿ ಭಾವಿಸಿ ಅವನ ಮೇಲೆ ದೇಶದ್ರೋಹದ ಕೇಸನ್ನು ಹಾಕಿ ಅವನಿಗೆ ಜೈಲಿಗೆ ಕಳಿಸ್ಬೇಕು ಅಂತಕ್ಕಂಥ ಒತ್ತಾಯವನ್ನು ಕರ್ನಾಟಕದಲ್ಲಿ ಸಂಘರ್ಷ ಸಮಿತಿ ಮಾಡ್ತಾ ಇದೆ. ಇವತ್ತು ನೀವೆಲ್ಲರೂ ಕೂಡ ಟಿವಿನಲ್ಲಿ ನೋಡಿರ್ಬೋದು, ಇದೇ ಸಂಘ ಪರಿವಾರದ ಗುಂಪಲ್ಲಿರ್ತಕ್ಕಂಥ ಒಬ್ಬ ಯಾವನ ಯತ್ನಾಳ್ ಅಂತಕ್ಕಂಥವನು, ನಮಗೆ ಅಧಿಕಾರ ಕೊಡಿ, ನಾವು ಅಧಿಕಾರಕ್ಕೆ ಬಂದ್ರೆ ರಾಷ್ಟ್ರ ಧ್ವಜದ ಬದಲಿಗೆ ಭಗವಾ ಧ್ವಜ ಹಾರಿಸ್ತೀವಿ ಅಂತಾನೆ. ರಾಷ್ಟ್ರ ಧ್ವಜದ ಬದಲಿಗೆ
ಭಗವಾ ಧ್ವಜವನ್ನು ಹಾರಿಸ್ತೀನಿ. ಸಂವಿಧಾನದ ಬದಲಿಗೆ ಅನುಧರ್ಮ ಶಾಸ್ತ್ರವನ್ನು ನಾವು ಜಾರಿ ಮಾಡ್ತೇವೆ. ಹಾಗೇನೆ ಪೊಲೀಸ್ನರ ಕೈಗೆ AK-47 ಗನ್ಗಳನ್ನು ಕೊಡ್ತೀವಿ. ಯಾರಾದರೂ ನಮ್ಮ ವಿರುದ್ಧ ಮಾತಾಡಿದ್ರೆ ಎನ್ಕೌಂಟರ್ ಮಾಡಿಸ್ತೀವಿ ಅಂತ ಹೇಳಿ ಬಹಳ ಬೇಜವಾಬ್ದಾರಿ ಹೇಳಿಕೆಗಳನ್ನು ಸಾರ್ವಜನಿಕ ಸಭೆಗಳಲ್ಲಿ ಹೇಳ್ತಾ ಇದ್ದಾನೆ ಅಂತ ಹೇಳಿದ್ರೆ ಇದನ್ನ ನಾವು ಸಾಮಾನ್ಯವಾಗಿ ಪರಿಗಣಿಸಬಾರದು, ಬಹಳ ಅತ್ಯಂತ ಗಂಭೀರವಾಗಿ ಪರಿಗಣಿಸಬೇಕಾಗಿದೆ ಬಂಧುಗಳೇ. ಇವತ್ತು ಒಂದು ಸುಳ್ಳನ್ನ 100 ಸಾರಿ ಹೇಳಿ ಸತ್ಯ ಮಾಡಿದಂತಹ ಗೋಬೆಲ್ ಪ್ರಕರಣ ಇದಾಗ್ತಾ ಇದೆ. ಇದು ಒಂದು ಸುಳ್ಳನ್ನ 100 ಸಾರಿ ಹೇಳಿಬಿಟ್ರೆ ಎಲ್ಲರೂ ನಂಬಿಡ್ತಾರೆ ಅದನ್ನ. ಹಾಗಾಗಿ ಇವತ್ತು ಅಂತ ಅಯೋಗ್ಯರ ಕೈಗೆ ಏನಾದರೂ ಅಧಿಕಾರವನ್ನು ಕೊಟ್ಟರೆ ನಾವೆಲ್ಲರೂ ಕೂಡ ಮುಂದೆ ಏನಾಗ್ತೀವಿ ಅಂತ ಹೇಳಿದ್ರೆ ಕೊರಳಿಗೆ ಚಿಪ್ಪು, ಸೊಂಟಕ್ಕೆ ಪೊರಕೆಯನ್ನು ಕಟ್ಟಿಕೊಂಡು ಓಡಾಡುವಂತಹ ಪರಿಸ್ಥಿತಿ ಸದ್ಯದಲ್ಲೇ ಬರುತ್ತೆ. ಹಾಗಾಗಿ ನಾವೆಲ್ಲರೂ ಕೂಡ ಬಹಳ ಎಚ್ಚರಿಕೆಯಿಂದ ಹೆಜ್ಜೆಗಳನ್ನ ಇಡಬೇಕಾಗಿದೆ ಬಂಧುಗಳೇ. RSS ನಂತಹ ಸಭೆಗಳಿರ್ಬಹುದು, ಮೆರವಣಿಗೆ ಇರಬಹುದು, ಅವರು ಯಾವುದೇ ಪೊಲೀಸು ಅನುಮತಿಯನ್ನು ಪಡ್ಕೊಳ್ಳೋದಿಲ್ಲ. ಆದರೂ ಕೂಡ ಅವರು ಕೈಯಲ್ಲಿ ಗೊಂಡೆಗಳನ್ನು ಹಿಡ್ಕೊಂಡು ಮೆರವಣಿಗೆಯನ್ನು ಮಾಡ್ತಾರೆ. ಇವತ್ತು ಬೆಂಗಳೂರಿನಂತ ದೊಡ್ಡ ನಗರದಲ್ಲಿ ಪ್ರತಿಭಟನೆ ಮಾಡೋದಕ್ಕೆ ಒಂದು ಫ್ರೀಡಮ್ ಪಾರ್ಕ್ ಅಂತ ಹೇಳಿ ಒಂದು ನಿರ್ದಿಷ್ಟವಾದಂತಹ ಸ್ಥಳವನ್ನು ಗೊತ್ತು ಮಾಡಿದ್ದಾರೆ. ಯಾರಾದರೂ ಪ್ರತಿಭಟನೆ ಮಾಡಬೇಕು ಸರ್ಕಾರದ ವಿರುದ್ಧ ಅಂತ ಹೇಳಿದ್ರೆ ಫ್ರೀಡಮ್ ಪಾರ್ಕಿಗೆ ಹೋಗಿ ನೀವು ಪ್ರತಿಭಟನೆಯನ್ನು ಮಾಡಿ ಅಂತಾರೆ. ಆದರೆ ನಿನ್ನೆ ದಿವಸ RSSನ ಏನು 100 ವರ್ಷ ಆಯಿತು RSSಗೆ ಅಂತ ಹೇಳಿ ಕರೀತಾರಲ್ಲ, RSS ಗಣವೇಷಧಾರಿಗಳು ಇಡೀ ಬೆಂಗಳೂರು ನಗರದಲ್ಲಿ ಮೆರವಣಿಗೆಯನ್ನು ಮಾಡಿ ಸಾರ್ವಜನಿಕರಿಗೆ, ಶಾಲಾ ಮಕ್ಕಳಿಗೆ, ಆಮೇಲೆ ವಾಹನ ಸವಾರರಿಗೆ ತೊಂದರೆಯನ್ನು ಮಾಡಿದಾರಲ್ಲ. ಯಾವುದೇ ಅನುಮತಿಯನ್ನು ಪಡ್ಕೊಳ್ಳದೆ ಇದ್ರು ಕೂಡ ತೊಂದರೆಯನ್ನು ಮಾಡಿದಾರ. ಹಾಗಾಗಿ ಗೃಹ ಇಲಾಖೆ ಮತ್ತೆ ಪೊಲೀಸ್ ಇಲಾಖೆ ಇದಕ್ಕೆ ಸ್ಪಷ್ಟನೆಯನ್ನು ಕೊಡಬೇಕು ಅಂತ ಹೇಳಿ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ ಬಂಧುಗಳೇ. ಇವತ್ತು ಕೈಯಲ್ಲಿ ಮಚ್ಚಿರೋದು ಒಂದೇ, ಒಂದು ದೊಣ್ಣೆ ಹಿಡ್ಕೊಂಡು ಓಡಾಡೋದು ಕೂಡ ಒಂದೇ. ಇವೆರಡೂ ಒಂದೇ ಆಗಿರೋದ್ರಿಂದ ಅವ್ರ ಮೇಲೆ ಕಾನೂನು ಕ್ರಮವನ್ನು ಕೈಗೊಳ್ಳಬೇಕು. ನಮ್ಮ ಖ್ಯಾತ ಸಾಹಿತಿ ದೇವನೂರು ಮಹಾದೇವ್ ಅವರು ಇತ್ತೀಚೆಗೆ ಪತ್ರಿಕೆಯಲ್ಲಿ ಒಂದು ಆರ್ಟಿಕಲ್ ಅನ್ನು ಮಾಡಿದ್ರು. ಏನು ಅಂತ ಹೇಳಿದ್ರೆ RSS 100 ವರ್ಷ ಆಗಿದೆ ಹೌದಾ ಅಂತ ಹೇಳಿ ಅವ್ರು ಕೇಳಿಕೊಂಡು RSS ಯಾವುದೇ ನೋಂದಣಾಧಿಕಾರಿಗಳ ಕಚೇರಿಯಲ್ಲಿ ನೋಂದಾಯಿಸಿಕೊಂಡಿಲ್ಲ. ಅದಕ್ಕೆ ಯಾವುದೇ ನಿರ್ದಿಷ್ಟವಾದ ನಂಬರ್ ಇಲ್ಲ. ಮತ್ತೆ ಅವರು ಸಾರ್ವಜನಿಕರಿಂದ ವಸೂಲಿ ಮಾಡ್ತಕ್ಕಂಥ ಹಣಕ್ಕೆ ಇವತ್ತಿನವರೆಗೂ ಕೂಡ ಯಾವುದೇ ಲೆಕ್ಕಪತ್ರವನ್ನ ನೀಡಿಲ್ಲ. ಇದರ ಬಗ್ಗೆ ಸಂಘ ಪರಿವಾರದವರು ಅಂದ್ರೆ RSSನವ್ರು ಏನು ಹೇಳ್ತಾರೆ ಇದನ್ನ ಸ್ಪಷ್ಟಪಡಿಸಬೇಕು. ದೇವನೂರು ಮಹಾದೇವ್ರವರ ಹೇಳಿಕೆಯನ್ನ ಇವರು ಉದಾಸೀನ ಮಾಡ್ತಾರೆ. ದೇವನೂರು ಮಹಾದೇವ್ ಅಂತ ಹೇಳಿ ಕೇಳಿದ್ರು. ಅದಕ್ಕೆ ಇವತ್ತಿನವರೆಗೂ ಕೂಡ RSSನವರು ಯಾವುದೇ ಒಂದು ಉತ್ತರವನ್ನ ಕೊಟ್ಟಿಲ್ಲ. ನಿನ್ನೆ ಗ್ರಾಮೀಣಾಭಿವೃದ್ಧಿ ಸಚಿವರಾಗಿರ್ತಕ್ಕಂಥ ಪ್ರಿಯಾಂಕ್ ಖರ್ಗೆ ಅವರು ಸರ್ಕಾರಕ್ಕೆ ಒಂದು ಪತ್ರವನ್ನು ಬರೀತಾರೆ. ಏನು ಅಂತ ಹೇಳಿದ್ರೆ ಸರ್ಕಾರಿ ಶಾಲೆ ಮತ್ತು ಅನುದಾನಿತ ಶಾಲೆಗಳಲ್ಲಿ, ಶಾಲಾ ಆವರಣದಲ್ಲಿ, ಸರ್ಕಾರಿ ಜಾಗದಲ್ಲಿ, ಪಾರ್ಕ್ಗಳಲ್ಲಿ RSSನ ಶಾಖೆಗಳನ್ನು ಆರಂಭ ಮಾಡಿಕೊಂಡು ಇವರು ಮಕ್ಕಳ ಮನಸ್ಸಿನಲ್ಲಿ ಸನಾತನವಾದದ ವಿಚಾರಗಳನ್ನು ತುಂಬುತ್ತಾ ಬರ್ತಾ ಇದ್ದಾರೆ. ಇದು ಅತ್ಯಂತ ಅಪಾಯಕಾರಿಯಾಗಿರ್ತಕ್ಕಂಥ ಬೆಳವಣಿಗೆ ಆಗಿರೋದ್ರಿಂದ ತಕ್ಷಣ ಈ RSSನ್ನು ಬ್ಯಾನ್ ಮಾಡಬೇಕು ಅಂತ ಹೇಳಿ ಮುಖ್ಯಮಂತ್ರಿಯವರಿಗೆ ಪತ್ರ ಬರೀತಾರೆ. ಈ ಎಲ್ಲ ಜನಪ್ರತಿನಿಧಿಗಳು, ಸಂಘ ಪರಿವಾರದವರು ಪ್ರಿಯಾಂಕ್ ಖರ್ಗೆ ಅವರ ವಿರುದ್ಧ ಮುಗಿಬಿದ್ದು ಇಂದಿರಾ ಗಾಂಧಿ ಕೈಲೇ ಆಗಲಿಲ್ಲ, ನೆಹರೂರವ್ರ ಕೈಲಿಂದ ಆಗಲಿಲ್ಲ RSSನ್ನು ಬ್ಯಾನ್ ಮಾಡಲಿಕ್ಕೆ ಅಂತೇಳಿ. ಹಾಗಾದರೆ 3 ಸಾರಿ ಬ್ಯಾನ್ ಆಗಿತ್ತಲ್ಲ RSS, ಅದನ್ನು ಬ್ಯಾನ್ ಮಾಡಿದವ್ರು ಯಾರು? ಇವರಿಗೆ ಜ್ಞಾನ ಇಲ್ವಾ? ಇವರೆಲ್ಲ ಮಹಾನ್ ಮೇಧಾವಿಗಳು ಅಂತ ಹೇಳಿ ಕರ್ಕೊಳ್ತಾರಲ್ಲ, ಬುದ್ಧಿ ಇಲ್ವಾ ಇವರಿಗೆ? ನಾಚಿಕೆ ಆಗ್ಬೇಕು ಈ ಸನಾತನವಾದಿಗಳಿಗೆ.
ಪ್ರಿಯಾಂಕ್ ಖರ್ಗೆ ಹೇಳಿರೋದು 100ಕ್ಕೆ 100 ನಿಜ ಇದೆ. ಸನ್ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಇವತ್ತು ಅದನ್ನ ಇಂಪ್ಲಿಮೆಂಟ್ ಮಾಡಬೇಕು. ಸನಾತನವಾದದ ವಿಚಾರಗಳನ್ನ ಮಕ್ಕಳ ಮನಸ್ಸಿನ ಮೇಲೆ ಅದನ್ನ ತುಂಬಿ, ಮನಸ್ಸಿನೊಳಗಡೆ ತುಂಬಿ ದೇಶದ್ರೋಹದ ಕೆಲಸವನ್ನ ಮಾಡ್ತಕ್ಕಂತಹ ಕೃತ್ಯಗಳಿಗೆ ಹಚ್ತಾರಲ್ಲ, ಈ ಸಂಘವನ್ನ ಸಿದ್ದರಾಮಯ್ಯನವರು ಬ್ಯಾನ್ ಮಾಡಬೇಕು ಅಂತ ಹೇಳಿ ನಾನು ಈ ಸಂದರ್ಭದಲ್ಲಿ ಒತ್ತಾಯವನ್ನ ಮಾಡ್ತಾ ಇದ್ದೀನಿ ಬಂಧುಗಳೇ. ಸಭೆಯನ್ನು ಕುರಿತು ಕೆಲಸ ಹಾಗೂ ಅದರಿಂದ ಸೂಕ್ತ ನಮ್ಮ ರೀತಿಯಲ್ಲಿ ಕ್ರಮ ತೆಗೆದುಕೊಳ್ಳಲು